ತಾಮಸ ಭಕ್ತಿ ಅಂದ್ರೆ ಏನು ಮೊದಲೇ ಹೇಳ್ತಾರೆ. ತಾಮಸ ಅಂದ್ರೆ ನೋಡಿ, ಅಭಿಸಂಧಾಯಯೋ ಹಿಂಸಾಂ ದಂಭಂ ವಾತ್ಸರ್ಯಮೇವ. ಭಗವಂತನನ್ನೇ ಧ್ಯಾನ ಮಾಡ್ತಾ ಇರಬಹುದು, ಪ್ರೀತಿ ಮಾಡ್ತಾ ಇರಬಹುದು, ಆದರೆ ಅದರೊಳಗೆ ದುರುದ್ದೇಶವಿದ್ರೆ ಅದು ತಾಮಸ ಅಂತ. ದುರುದ್ದೇಶ ಅಂದ್ರೆ ಏನು? ಯಾರಿಗೋ ಕೆಟ್ಟದಾಗಲಿ ಅಂತಲೋ, ಯಾರಿಗೋ ಅನರ್ಥವಾಗಲಿ ಅಂತಲೋ, ಈ ರೀತಿಯಾದ ದುರ್ಭಾವನೆಯಿಂದ ಮಾಡುವುದು ಅಂತ. ರಾಕ್ಷಸರು ಮಾಡ್ತಾ ಇದ್ದ ಕ್ರಮವೇ ಹೀಗೆ. ರಾವಣನು ಕೂಡ ಬಹಳ ಭಕ್ತ ಅಂತೆ, ಸಾಕ್ಷಾತ್ ಪರಮೇಶ್ವರನ್ನು ಬಲಿಸಿಕೊಂಡವನು, ಈಶ್ವರನಿಂದ ಆತ್ಮಲಿಂಗ ತರಕ್ ಪ್ರಯತ್ನ ಮಾಡಿದವನು, ಅಂಥವನು ಅಂತ ಹೊಗಳ್ತೇನೆ. ಇದೇನು ನಿಜ ಅಂತಲೇ. ಮತ್ ರಾವಣ ತಪಸ್ ಮಾಡಿದ್ದು ಉಂಟು, ವರ ಕೇಳಿದ್ದು ಉಂಟು, ದೇವರು ವರ ಕೊಟ್ಟದ್ದು ಉಂಟು. ಆದರೆ ಪ್ರಯೋಜನವೇನು? ಅದರಲ್ಲಿ ಎಲ್ಲ ಉದ್ದೇಶವೇನಿದೆ? ಬೇರೊಬ್ಬರನ್ನ ನಾಶಗೊಳಿಸಬೇಕು, ಅವರಿಗೆ ಹಿಂಸೆ ಮಾಡಬೇಕು ಅನ್ನೋದೇ ಉದ್ದೇಶ. ಇಲ್ಲೇ ಇದ್ರೆ ಅವನ ಆ ಋಷಿಗಳನ್ನೆಲ್ಲ ಯಾಕಪ್ಪ ಅಷ್ಟು ಹಿಂಸೆ ಮಾಡಬೇಕಾಗಿತ್ತು? ಇದೇನ್ ತೋರಿಸುತ್ತೆ? ಭಗವದ್ಭಕ್ತಿ ಆದರೂ ಇದು ತಾಮಸವಾಯಿತು. ಇಂಥ ಭಕ್ತಿ ಅನ್ನೋದು ಉಪಯೋಗವಿಲ್ಲ ಅಂತ. ಬೇರೊಬ್ಬರನ್ನ ಹಾಳು ಮಾಡುವುದಕ್ಕೋ ನಾಶ ಮಾಡುವುದಕ್ಕೋ ಉದ್ದೇಶವಿಟ್ಟುಕೊಂಡು ಭಗವಂತನನ್ನ ಆರಾಧನೆ ಮಾಡಿದರೆ, ಪೂಜೆ ಮಾಡಿದರೆ, ಪ್ರೀತಿ ಮಾಡಿದರೆ ಅದು ಸರಿಯಾದ ಭಕ್ತಿಯಲ್ಲ, ಅದು ಮೋಕ್ಷಕ್ಕೆ ಕಾರಣವಲ್ಲ.